ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದನ. ಇವತ್ತು ನಾವು ಮಾತಾಡುವಂತಹ ವಿಷಯ ಫಾಸ್ಟಿಂಗ್ ಅಥವಾ ಉಪವಾಸದ ಬಗ್ಗೆ. ಈ ಫಾಸ್ಟಿಂಗ್ ಹೇಗೆ ನಮಗೆ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಆಗುತ್ತೆ, ನ್ಯಾಚುರೋಪತಿಯಲ್ಲಿ ಫಾಸ್ಟಿಂಗ್ ಅಂದರೆ ಏನು, ಯಾರು ಫಾಸ್ಟಿಂಗ್ ಮಾಡಬಹುದು, ಫಾಸ್ಟಿಂಗ್ ಟೈಪ್ಸ್ ಏನಿದೆ ಅಂತ ನೋಡೋಣ ಇವತ್ತು. ಫಸ್ಟ್, ಫಾಸ್ಟಿಂಗ್ ಅಂದರೆ ಏನು? ನಾವು ವಾಲಂಟ್ರಿಯಾಗಿ ಅಂದರೆ ನಮ್ಮ ಸ್ವಇಚ್ಛೆಯಿಂದ ನಾವು ಫುಡ್ ಮತ್ತು ವಾಟರ್ ಸಬ್ಸ್ಟೆನ್ಸ್ನ ಕಡಿಮೆ ಮಾಡೋದು. ನಾವು ಏನು ಸಾಲಿಡ್ಸ್ ಇರುತ್ತೆ ಅಂದರೆ ಫುಡ್ ಐಟಮ್ಸ್ ಲೈಕ್ ಏನಾದರೂ ಆಗಿರಬಹುದು, ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ಫುಡ್, ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್, ಅದನ್ನು ವಾಲಂಟ್ರಿಯಾಗಿ ಸ್ಟಾಪ್ ಮಾಡೋದು ಅಥವಾ ರೆಸ್ಟ್ರಿಕ್ಟ್ ಮಾಡೋದು. ಮತ್ತು ಲಿಕ್ವಿಡ್ ಐಟಮ್ಸ್ ಲೈಕ್ ಜ್ಯೂಸಸ್, ಬಟರ್ ಮಿಲ್ಕ್ ಅಥವಾ ಏನಾದರೂ ರಸಮ್ ಆ ಥರ ಏನಾದರೂ ಕಡಿಮೆ ಮಾಡೋದು. ಮತ್ತು ಅದನ್ನು ಥೆರಪ್ಯೂಟಿಕ್ಕಾಗಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇದನ್ನು ಫಾಸ್ಟಿಂಗ್ ಅಂತ ಹೇಳ್ತಾರೆ. ಇದನ್ನು ಗಮನಿಸಬೇಕು. ಫಾಸ್ಟಿಂಗ್ ಇಸ್ ಆಲ್ವೇಸ್ ವಾಲಂಟ್ರಿ. ನಾವು ಸ್ವಇಚ್ಛೆಯಿಂದ ಮಾಡುವಂಥದ್ದು ಫಾಸ್ಟಿಂಗ್ ಆಗುತ್ತೆ. ಎಷ್ಟೊಂದು ಜನ ಫಾಸ್ಟಿಂಗನ್ನು ಸ್ಟಾರ್ವೇಷನಿಂದ ಕನ್ಫ್ಯೂಸ್ ಮಾಡ್ಕೋತೀವಿ. ಫಾಸ್ಟಿಂಗ್ ಅಂದರೆ ಏನು? ನಾವು ಥೆರಪ್ಯೂಟಿಕ್ಕಾಗಿ ಅಂದರೆ ನಮ್ಮ ಹೆಲ್ತ್ ಡೆವಲಪ್ಮೆಂಟಿಗಾಗಿ ಅಥವಾ ಯಾವುದೋ ಒಂದು ರಿಲಿಜಿಯಸ್ ಪರ್ಪಸ್ಸಿಗಾಗಿ ನಾವು ಊಟದ ಕ್ವಾಂಟಿಟಿಯನ್ನು ಕಡಿಮೆ ಮಾಡುವಂಥದ್ದು ನಾವು ಫಾಸ್ಟಿಂಗ್ ಅಂತ ಹೇಳ್ತೇವೆ. ಸ್ಟಾರ್ವೇಷನ್ ಅಂದರೆ ಏನು? ನಮಗೆ ಊಟ ಸಿಗದೇ ಇರೋ ಕಾರಣ ಅಥವಾ ನಮಗೆ ಯಾವುದೋ ಒಂದು ಕಾಯಿಲೆ ಇರೋ ಕಾರಣ, ನಮಗೆ ತಿನ್ನಕ್ಕಾಗದೇ ಇರುವಂಥ ಕಾರಣ ನಾವು ಕಂಪ್ಲೀಟಾಗಿ ಫುಡನ್ನು ಅವಾಯ್ಡ್ ಮಾಡುವಂಥದ್ದು ಪರಿಸ್ಥಿತಿ. ಆ ಸ್ಟೇಟಲ್ಲಿ ನಮಗೆ ದೇಹ ತನಕ್ಕೆ ತಾನೇ ಡೈಜೆಸ್ಟ್ ಮಾಡ್ಕೊಳ್ತಾ, ಪ್ರೋಟೀನ್ ಮಾಸ್ನ ಡೈಜೆಸ್ಟ್ ಮಾಡ್ಕೊಳ್ತಾ, ಕಾರ್ಬೋಹೈಡ್ರೇಟ್ಸಿಂದ ಫ್ಯಾಟ್ಸ್ ಅಥವಾ ಪ್ರೋಟೀನಿಗೆ ಶಿಫ್ಟ್ ಆಗ್ತಾ ನ್ಯೂಟ್ರಿಷನ್ನಿಗೆ, ಅದನ್ನು ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ಆ ಸ್ಟೇಟ್ ಕಂಪ್ಲೀಟಾಗಿ ಪ್ರೋಟೀನ್ ಮೇಲೆ ಡಿಪೆಂಡ್ ಆಗಿ ನಮ್ಮ ಬಾಡಿ ಮಾಸ್ ಕಂಪ್ಲೀಟಾಗಿ ಕಡಿಮೆ ಆಗುವಂಥದ್ದು ನಾವು ಸ್ಟಾರ್ವೇಷನ್ ಸ್ಟೇಟ್ ಅಂತ ಹೇಳ್ತೀವಿ. ಸ್ಟಾರ್ವೇಷನ್ ವಾಲಂಟ್ರಿ ಅಲ್ಲ, ಅದಗಾದೇ ಬಂದಿರುವಂಥ ಒಂದು ಸ್ಟೇಟ್. ನಮಗದು ಯಾವುದೇ ಒಂದು ಅನ್ಕಂಟ್ರೋಲ್ಡ್ ಸ್ಟೇಟ್ ಆಗಿರಬಹುದು, ಫುಡ್ ಸಿಗದೇ ಇರುವಂಥ ಒಂದು ಕಂಡೀಷನ್ ಆಗಿರಬಹುದು, ಅಥವಾ ಯಾವುದೇ ಕಾಯಿಲೆಯಿಂದ ನಮಗೆ ನುಂಗಕ್ಕೆ ಕಷ್ಟ ಆಗ್ತಿರುವಂಥ ಸ್ಟೇಟ್ ಆಗಿರ್ಬೋದು, ಆ ಸ್ಟೇಟಲ್ಲಿ ಸ್ಟಾರ್ವೇಷನ್ಗೆ ಹೋಗುವಂಥ ಚಾನ್ಸಸ್ ಇದೆ. ಫಾಸ್ಟಿಂಗ್ ಅಂತ ಏನು? ನ್ಯಾಚುರೋಪತಿಯಲ್ಲಿ ಫಾಸ್ಟಿಂಗ್ ಅಂದರೆ ಏನಂತ ಬಿಲೀವ್ ಮಾಡ್ತೀವಿ ಅಂತ ನೋಡೋಣ. ಥೆರಪ್ಯೂಟಿಕ್ ಫಾಸ್ಟಿಂಗ್ ಅಂತ ಹೇಳ್ತೀವಿ ನ್ಯಾಚುರೋಪತಿಯಲ್ಲಿ. ಥೆರಪ್ಯೂಟಿಕ್ ಫಾಸ್ಟಿಂಗ್ ಅಂದರೆ ನಮ್ಮ ಆರೋಗ್ಯನ ಸರಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಈ ಪರಿಸ್ಥಿತಿಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೇಗೆ ನಾವು ನ್ಯಾಚುರೋಪತಿಯಲ್ಲಿ ಫಾಸ್ಟಿಂಗ್ನ ಯೂಸ್ ಮಾಡ್ಕೋತೀವಿ. ನಮ್ಮ ದೇಹ ಎಷ್ಟು ಬೇಕೋ ಅಷ್ಟೇ ಕ್ಯಾಲರೀಸ್ನ ತಗೊಳುತ್ತೆ, ಮಿಕ್ಕಿರೋ ಕ್ಯಾಲರೀಸ್ನ ಸ್ಟೋರ್ ಮಾಡುತ್ತೆ. ಆ ಸ್ಟೋರ್ ಮಾಡಿರೋ ಕ್ಯಾಲರೀಸಿಂದ ನಾವು ಹೇಗೆ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ಳೋದು, ಆ ಸ್ಟೋರ್ ಕ್ಯಾಲರೀಸ್ನ ಹೇಗೆ ಬರ್ನ್ ಮಾಡೋದು ಅಂಥದ್ದು. ಆ ಪೀರಿಯಡಲ್ಲಿ ಏನು ತಿಂದೇನೆ ಸ್ಟೋರ್ಡ್ ಫುಡನ್ನ ಯೂಸ್ ಮಾಡುವಂಥ ಒಂದು ಸ್ಟೇಟನ್ನು ನಾವು ಫಾಸ್ಟಿಂಗ್ ಸ್ಟೇಟ್ ಅಥವಾ ಥೆರಪ್ಯೂಟಿಕ್ ಫಾಸ್ಟಿಂಗ್ ಅಂತ ಹೇಳ್ತೇವೆ. ಈ ಥೆರಪ್ಯೂಟಿಕ್ ಫಾಸ್ಟಿಂಗಲ್ಲಿ ಏನಿರುತ್ತೆ, ವಾಲಂಟ್ರಿಯಾಗಿ ನಾವು ಸಮ್ ಪೀರಿಯಡ್ ಆಫ್ ಟೈಮ್ಗೆ ಅಥವಾ ಒಂದು ಸ್ವಲ್ಪ ಸಮಯದ ಕಾಲ ನಾವು ಫುಡನ್ನ ರಿಸ್ಟ್ರಿಕ್ಟ್ ಮಾಡೋದು. ಅಂದರೆ ಇವಾಗ ನಾವು ಸಾಲಿಡ್ಸ್ನ ಅಥವಾ ಈ ಕ್ಯಾಲರೀಸ್ನ, ಇಷ್ಟೇ ಕ್ಯಾಲರೀಸ್ನ ನಾನು ಇಷ್ಟು ಟೈಮ್ ಪೀರಿಯಡ್ಗೆ ತೊಗೊಳ್ಳೋದನ್ನ ನಿಲ್ಲಿಸ್ತೀನಿ ಅಂತ ನಾವು ಸಂಕಲ್ಪ ಮಾಡ್ಕೊಳ್ಳೋದು. ಅಂದರೆ ಹೇಗೆಪ್ಪ ಅಂತ ಹೇಳಿದ್ರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಿದೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು? ನಾವು ಇದರಲ್ಲಿ ತುಂಬ ಟೈಪ್ಸ್ ಇದೆ. ಕ್ಯಾಲರಿ ರಿಸ್ಟ್ರಿಕ್ಷನ್ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಫಸ್ಟ್ ಟೈಪ್ 5:2 ಟೈಪ್ ಅಂತ ಹೇಳ್ತೀವಿ. ಅಂದರೆ ನಾವು 5 ದಿನಗಳ ಕಾಲ ತಿಂದು 2 days ಆಫ್ ಅ ವೀಕ್ ನಾವು ಏನು ತಿಂದೇ ಇರೋದು ಅಥವಾ ಕ್ಯಾಲರಿನ ರಿಸ್ಟ್ರಿಕ್ಟ್ ಮಾಡುವಂಥದ್ದನ್ನು ನಾವು 5:2 ಫಾಸ್ಟಿಂಗ್ ಅಂತ ಹೇಳ್ತೀವಿ. ಅಂದರೆ ವಾರದಲ್ಲಿ ಕಂಟಿನ್ಯೂಸ್ 2 days ಅಲ್ಲ, ಯಾವುದಾದ್ರೂ 2 days, ಮೇ ಬಿ ನಾವು ಮಂಡೇ ಟ್ಯೂಸ್ಡೇ ನಾವು ತಿಂದುಬಿಟ್ಟು ವೆನ್ಸ್ಡೇ ಫಾಸ್ಟ್ ಮಾಡಿ, ಮತ್ತು ಥರ್ಸ್ಡೇ ಫ್ರೈಡೇ ತಿಂದುಬಿಟ್ಟು ಸ್ಯಾಟರ್ಡೇ ಫಾಸ್ಟ್ ಮಾಡಿ, ಸಂಡೇ ಮತ್ತೆ ತಿನ್ನೋಕ್ಕೆ ಶುರು ಮಾಡೋದನ್ನು ನಾವು 5:2 ಫಾಸ್ಟಿಂಗ್ ಅಂತ ಹೇಳ್ತೀವಿ. ಅಥವಾ ಇನ್ನೊಂದು ಟೈಪ್ ಇದೆ ಆಲ್ಟರ್ನೇಟ್ ಡೇ ಫಾಸ್ಟ್ ಅಂತ. ಅಂದರೆ ಒಂದು ದಿವಸ ತಿಂದು ನೆಕ್ಸ್ಟ್ ಡೇ ನಾವು ಕ್ಯಾಲರಿನ ರಿಸ್ಟ್ರಿಕ್ಟ್ ಮಾಡೋದು. ಅಂದರೆ ಫಸ್ಟ್ ಡೇ ಫಾರ್ ಎಕ್ಸಾಂಪಲ್ ನಾವು 2000 ಕ್ಯಾಲರೀಸ್ ತಗೋತೀವಿ ಅಂದರೆ ನಾವು ಫಾಸ್ಟ್ ಮಾಡುವಂಥ ದಿನ ನಾವು ಬರೀ 30% ಆಫ್ ದ್ಯಾಟ್ ನಾರ್ಮಲ್ ಫಾಸ್ಟ್ನ ತಿಂತೀವಿ ನಾವು. ಸೊ ಮೇ ಬಿ ನಾವು 2000 ತೊಗೊಂಡ್ರೆ ಆನ್ ದ ಫಾಸ್ಟಿಂಗ್ ಡೇ 500 to 600 ಕ್ಯಾಲರೀಸ್ ಅಷ್ಟೇ ತೊಗೋಬೇಕಾಗತ್ತೆ ನಾವು, ಅಥವಾ ಅದಕ್ಕಿಂತ ಕಡಿಮೆ ಕೂಡ ಆಗಬಹುದು. ಇದನ್ನು ಆಲ್ಟರ್ನೇಟ್ ಡೇ ಫಾಸ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಬರುತ್ತೆ ಅಂದರೆ 16:8 ಅಂತ ಹೇಳ್ತೀವಿ. ಇದು ತುಂಬ ಫೇಮಸ್ ಆಗಿದೆ ಇತ್ತೀಚೆಗೆ, ಎಲ್ಲ ಸೆಲೆಬ್ರಿಟೀಸ್ ಮಾಡುವಂಥ ಫಾಸ್ಟಿಂಗ್ ಟೈಪ್ ಇದು. ಏನು ಗಮನಿಸಬೇಕು ಅಂದರೆ, ಯಾವುದೇ ಥರದ ಫಾಸ್ಟ್ ಆಗಿರಲಿ ಒಂದು ಕಂಪ್ಲೀಟ್ ಸೂಪರ್ವಿಷನ್ ಆಫ್ ಅ ಡಾಕ್ಟರ್ ಅಥವಾ ಡಾಕ್ಟರ್ ರೆಕಮೆಂಡೇಷನ್ ಇಲ್ಲದೆ ನಮಗೆ ನಾವೇ ಮಾಡ್ಕೊಳಕ್ಕೆ ಹೋಗಬಾರ್ದು. ಸಿಂಪಲ್ ಫಾಸ್ಟ್ ಇರಬಹುದು. ನಾನು ಇಂಟೆನ್ಸಿವ್ ಫಾಸ್ಟ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಒಂದು ಫಿಸಿಷಿಯನ್ನ ಕನ್ಸಲ್ಟ್ ಮಾಡಿದ ನಂತರನೇ ಮಾಡೋಕ್ಕೆ ಹೋಗಬೇಕು. 16:8 ಫಾಸ್ಟಿಂಗ್ ಏನು ಅಂತ ಕೇಳಿದ್ರೆ, ನಾವು 16 hours ವಿಂಡೋ ಪೀರಿಯಡ್ ಏನಿರುತ್ತೆ ಆ ಟೈಮಲ್ಲಿ ನಾವು ಕಂಪ್ಲೀಟಾಗಿ ಫಾಸ್ಟ್ ಮಾಡಬೇಕು. 8 hours ಪೀರಿಯಡಲ್ಲಿ ಏನು ಬೇಕೋ ಅದನ್ನು ತೊಗೊಂಡು ತಿಂತ, ಮತ್ತು ಕಂಪ್ಲೀಟಾಗಿ 16 hours ನೋ ಈಟಿಂಗ್ ಆಫ್ ಫುಡ್. ಹೇಗೆ ಅಂತ ನೋಡಿದ್ರೆ, ನಾವು 12 o'clock ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮಧ್ಯಾಹ್ನ 12 ಗಂಟೆಗೆ ನಾವು ತಿನ್ನೋಕ್ಕೆ ಶುರು ಮಾಡಿ 8 ಗಂಟೆವರೆಗೆ ತಿನ್ಬಹುದು. ಆ 8 hours ಪೀರಿಯಡಲ್ಲಿ ನಾವು ಏನು ಬೇಕೋ ಅದನ್ನು ತಿನ್ಬೋದು. ನ್ಯೂಟ್ರಿಷಸ್ ಡಯಟ್ ಆಗಿದ್ದರೆ ಇನ್ನೂ ಒಳ್ಳೆಯದು. ಮತ್ತು ಆ 8 ಗಂಟೆ ರಾತ್ರಿಯಿಂದ ನೆಕ್ಸ್ಟ್ ಡೇ ಮಧ್ಯಾಹ್ನ 12 ಗಂಟೆವರೆಗೆ ಆ 16 hours ಏನೂ ತಿನ್ನೋಂಗಿಲ್ಲ. ಆ ಪೀರಿಯಡನ್ನ ನಾವು, ಆ ಟೈಪ್ ಆಫ್ ಫಾಸ್ಟಿಂಗ್ನ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೇವೆ.
ಅದೇ ಥರ ಬೇರೆ ಎಷ್ಟೊಂದು ಟೈಪ್ ಆಫ್ ಫಾಸ್ಟಿಂಗ್ ಇದೆ. ಎಷ್ಟೊಂದು ಜನ ಮೋನೋ ಡಯಟ್ ಅಂತ ಹೇಳ್ತಾರೆ, ಒಂದೇ ರೀತಿಯಾದ ಪದಾರ್ಥ ತಿಂತಾರೆ. ಎಷ್ಟೊಂದು ಜನ ಕೀಟೋ ಡಯಟ್ ಅಂತ ಹೇಳ್ತಾರೆ, ಅದರಲ್ಲಿ ಬರೀ ಫ್ಯಾಟ್ಸ್ನ ತಿಂತಾರೆ, ಕಾರ್ಬೋಹೈಡ್ರೇಟ್ನ ಜಾಸ್ತಿ ತಿನ್ನಕ್ಕೆ ಹೋಗೋದಿಲ್ಲ. ಅದನ್ನ ಬಾಡಿನ ಕೀಟೋನ್ ಬಾಡೀಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ನಮ್ಮ ಗ್ಲೂಕೋಸ್ ಕಂಟೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಥರ ತುಂಬ ಫಾಸ್ಟಿಂಗ್ ಇದೆ. ಬಟ್ ನ್ಯಾಚುರೋಪತಿಯಲ್ಲಿ ಯಾವ ಥರ ಫಾಸ್ಟಿಂಗ್ನ ಮಾಡ್ತೀವಿ ನಾವು ಅಂತ ನೋಡೋಣ. ನಾವು ಫಸ್ಟ್ ನ್ಯಾಚುರೋಪತಿಯಲ್ಲಿ ಹೇಳೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಇಂಪಾರ್ಟೆಂಟ್ ಅಂತ. ಯಾವುದೇ ರೀತಿಯ ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಫಾಸ್ಟಿಂಗ್ ಒಂದು ದಿವಸ ಮುಂಚೆ ಮತ್ತು ಫಾಸ್ಟಿಂಗ್ ಬ್ರೇಕ್ ಆದ ನಂತರ ಆ ಬ್ರೇಕ್ ಆಗುವ ಟೈಮಲ್ಲಿ ಏನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಾನು ಇವತ್ತು ಫಾಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂದರೆ ನಾನು ನೆನ್ನೆನೇ ನನ್ನ ಲಂಚ್ ಮತ್ತು ನನ್ನ ಡಿನ್ನರ್ನ ರೆಗ್ಯುಲೇಟ್ ಮಾಡ್ಕೋಬೇಕು. ಲಂಚಲ್ಲಿ ಬ್ಲ್ಯಾಂಡ್ ಡಯಟ್, ಮೇ ಬಿ ಕಿಚಡಿ ಆಗಿರಬಹುದು ಅಥವಾ ಬ್ಲ್ಯಾಂಡ್ ಓನ್ಲಿ ಚಪಾತಿ ಆಗಿರಬಹುದು, ಅದನ್ನು ತಗೊಂಡು ಡಿನ್ನರ್ ಟೈಮಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತಗೊಳ್ಬೇಕು ಜಾಸ್ತಿ. ಅಂದರೆ ಫ್ರೂಟ್ಸ್ ಅಂದರೆ ಹೇಗೆ, ರಾ ಫ್ರೂಟ್ಸ್ ಆಗಿರಬಹುದು, ಪಪಾಯ ಆಗಿರಬಹುದು, ವಾಟರ್ಮೆಲನ್ ಆಗಿರಬಹುದು. ಈ ಪಪಾಯ ವಾಟರ್ಮೆಲನ್ ಎಲ್ಲ ನಮಗೆ ಎಲಿಮಿನೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಗಮನಿಸ್ತಿರ್ತೀರಾ, ಪಪಾಯ ತಗೊಂಡಾಗ ಲೂಸ್ ಮೋಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಲೂಸ್ ಮೋಷನ್ಸ್ ಅಥವಾ ನಮ್ಮ ಬಬಲ್ಸ್ ಕ್ಲಿಯರ್ ಆದಾಗ ಡಿಟಾಕ್ಸಿಫಿಕೇಶನ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಡಿಟಾಕ್ಸ್ ಆಗ್ತಾ ಆಗ್ತಾ ನಾವು ಫಾಸ್ಟಿಂಗ್ ಮಾಡೋ ದಿವಸ ಬರೀ ವಾಟರ್ ಫಾಸ್ಟ್ ಅಥವಾ ಜ್ಯೂಸ್ ಫಾಸ್ಟಿಂಗ್ ಮಾಡಿದಾಗ ನಮ್ಮ ದೇಹಕ್ಕೆ ಬೇಕಾಗಿರೋ ಎನರ್ಜಿ ಕೂಡ ಸಿಗುತ್ತೆ ಮತ್ತು ಎಲಿಮಿನೇಷನ್ ಪ್ರಾಸೆಸ್ ಕೂಡ ಜಾಸ್ತಿ ಆಗುತ್ತೆ. ಒನ್ ಡೇ ಫಾಸ್ಟಿಗೆ ನಾವು ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಆಫ್ಟರ್ ದ ಫಾಸ್ಟ್ ಬ್ರೇಕ್ಫಾಸ್ಟ್ ನಾವು ಲೈಟಾಗಿ ಮಾಡಬೇಕು. ಮೇ ಬಿ ಫ್ರೂಟ್ಸ್ ವಿಚ್ ಆರ್ ಕನ್ಸ್ಟ್ರಕ್ಟಿವ್, ಫೈಬರ್ ರಿಚ್ ಕಂಟೆಂಟ್ ಇರುವಂಥ ಫ್ರೂಟ್ಸ್, ಮತ್ತು ಲಂಚ್ ಟೈಮಲ್ಲಿ ಅಷ್ಟೇ ಬ್ಲ್ಯಾಂಡ್ ಆಗಿರೋ ತೊಗೊಂಡು ಡಿನ್ನರಿಗೆ ನಾರ್ಮಲ್ಗೆ ಬರಬಹುದು. ನಾರ್ಮಲ್ ಅನ್ನೋದಕ್ಕೆ ನಾನು ಒಂದು ದಿವಸ ಮುಂಚೆ ಫಾಸ್ಟ್ ಮಾಡಿದ್ದೀನಿ, ನೆಕ್ಸ್ಟ್ ಡೇ ಫುಲ್ ಹೆವಿಯಾಗಿ ತಿಂತೀನಿ ಅನ್ನೋದು ಮಾಡಬಾರ್ದು. ಏನು ಮಾಡಬೇಕು, ರೆಗ್ಯುಲೇಟ್ ಮಾಡ್ಕೋಬೇಕು. ಫಾಸ್ಟ್ ಮಾಡಿದ ನಂತರ ಕೂಡ ನಮ್ಮ ಡಯಟ್ ಹೇಗೆ ಫಾಲೋ ಮಾಡಬೇಕು ಅಂದರೆ ನಮಗೆ ನ್ಯೂಟ್ರಿಷನ್ ಸಿಗಬೇಕು, ಅದೇ ಟೈಮಲ್ಲಿ ಆ ಜಂಕ್ ನಮ್ಮ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗಬಾರ್ದು. ನ್ಯಾಚುರೋಪತಿ ಬಿಲೀವ್ಸ್ ಇನ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅಕ್ಯುಮುಲೇಷನ್ ಆಫ್ ಟಾಕ್ಸಿನ್ಸ್ ಅಂತ ಹೇಳ್ತೀವಿ. ಈ ಟಾಕ್ಸಿನ್ಸ್ ಅಥವಾ ಈ ಹಾರ್ಮ್ಫುಲ್ ಮೆಟೀರಿಯಲ್ಸ್ ನಮ್ಮ ಬಾಡಿಯಲ್ಲಿ ಯಾವಾಗ ಶೇಖರಣೆ ಆಗುತ್ತೆ ಆವಾಗ ನಮ್ಮ ಬಾಡಿಯಲ್ಲಿ ಜಾಸ್ತಿ ಒಬೇಸಿಟಿ ಅಥವಾ ವೆಯ್ಟ್ ಗೇನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂಥ ಪರಿಸ್ಥಿತಿ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಏನು ಮಾಡಬೇಕು ನಾವು? ಇದಕ್ಕೆಲ್ಲ ನಾವು ಕರೆಕ್ಟಾಗಿ ಫಾಸ್ಟಿಂಗ್ ಮಾಡಿದಾಗ ನಮ್ಮ ಬಾಡಿಯಲ್ಲಿರೋ ಎನರ್ಜಿನ ವೈಟಲೈಸ್ ಮಾಡ್ಕೋತೀವಿ ನಾವು. ಆ ವೈಟಲ್ ಎನರ್ಜಿ ನಮ್ಮ ಎಲಿಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ದೇಹದಲ್ಲಿ ನ್ಯಾಚುರೋಪತಿ ಪ್ರಕಾರ 4 ಎಲಿಮಿನೇಟರಿ ಆರ್ಗನ್ಸ್ ಇದೆ. ಒಂದು ಸ್ಕಿನ್, ಸ್ವೆಟ್ಟಿನ ಮೂಲಕ ನಾವು ಎಲಿಮಿನೇಟ್ ಮಾಡ್ತೀವಿ. ಇನ್ನೊಂದು ನಮ್ಮ ಬವಲ್ಸ್, ಸ್ಟೂಲ್ಸಿನ ಮೂಲಕ ನಾವು ಎಲಿಮಿನೇಟ್ ಮಾಡ್ತೀವಿ. ಇನ್ನೊಂದು ನಮ್ಮ ಯೂರಿನ್ ಅಥವಾ ನಮ್ಮ ಕಿಡ್ನಿ ಇಸ್ ಅನ್ ಎಲಿಮಿನೇಟರಿ ಆರ್ಗನ್. ಕೊನೆಯದಾಗಿ ನಮ್ಮ ರೆಸ್ಪಿರೇಷನ್, ನಾವು ಏನು ಕಾರ್ಬನ್ ಡೈಆಕ್ಸೈಡ್ ನಮ್ಮ ಬಾಡಿಯಲ್ಲಿ ತಯಾರಾಗುತ್ತೆ ಅದು ನಾವು ಎಕ್ಸೇಲ್ ಮಾಡ್ತಾ ಅದನ್ನು ಕೂಡ ಎಲಿಮಿನೇಟ್ ಮಾಡ್ತೀವಿ. ಈ 4 ಎಲಿಮಿನೇಟರಿ ಆರ್ಗನ್ಸ್ಗಳನ್ನು ಎಷ್ಟು ಆಪ್ಟಿಮಮ್ ಆಗಿ ನಾವು ಯೂಟಿಲೈಸ್ ಮಾಡ್ಕೋತೀವಿ, ಯಾವ ಲೆವೆಲಿಗೆ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಹೆಲ್ತ್ ಕೂಡ ಹಾಗೆಯೇ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವಿವಾಗ ಫಾಸ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ, ಲಾಂಗ್ ಫಾಸ್ಟ್, ಮೇ ಬಿ ಒಂದು 10 ದಿನದ ಕಾಲಗಳ ಫಾಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ನಾವು ಫಸ್ಟ್ ಡೇ ನಮಗೆ ಏನಾಗುತ್ತೆ, ನಾವು ಕಂಪ್ಲೀಟಾಗಿ ವಾಟರ್ ಫಾಸ್ಟ್ ಅಥವಾ ಜ್ಯೂಸ್ ಫಾಸ್ಟಿಗೆ ತಗೊಳ್ಳಿ. ಲಾಂಗ್ ಫಾಸ್ಟ್ ಯಾವಾಗಲೂ ಯಾವುದಾದ್ರೂ ಒಂದು ಜ್ಯೂಸಿಂದ ಇಟ್ಕೋಬಹುದು. ಫಾರ್ ಎಕ್ಸಾಂಪಲ್, ನ್ಯಾಚುರೋಪತಿಯಲ್ಲಿ ಲೆಮನ್ ಹನಿ ಜ್ಯೂಸ್ ಅಂತ ನಾವು ಹೇಳ್ತೀವಿ. ಲೆಮನ್ ಹನಿ ಜ್ಯೂಸ್ ಇಸ್ ಒನ್ ಆಫ್ ದ ವೆರಿ ಗುಡ್ ಜ್ಯೂಸಸ್ ವಿಚ್ ಗಿವ್ಸ್ ಎನರ್ಜಿ ಟು ದ ಬಾಡಿ, ಜೊತೆಗೆ ಬೇಕಾಗಿರುವಷ್ಟು ಗ್ಲೂಕೋಸ್ ಕೂಡ ಕೊಡುತ್ತೆ ಕರೆಕ್ಟ್ ಕ್ವಾಂಟಿಟಿಯಲ್ಲಿ. ಸೊ ನಾವು ಲಾಂಗ್ ಫಾಸ್ಟ್ ಮಾಡಿದಾಗ, ಪ್ರೊಲಾಂಗ್ ಫಾಸ್ಟ್ ಮಾಡಿದಾಗ ಇನ್ಸ್ಟೆಡ್ ಆಫ್ ಕಂಪ್ಲೀಟ್ಲಿ ಸ್ಟಾಪಿಂಗ್ ಎನಿ ಕೈಂಡ್ ಆಫ್ ಇಂಟೇಕ್, ಜ್ಯೂಸ್ ಫಾಸ್ಟಿಂಗನ್ನು ರೆಕಮೆಂಡ್ ಮಾಡ್ಕೋತೀವಿ. ಒಬ್ಬೊಬ್ಬರು ಹೇಳ್ತಾರೆ ಕ್ಯಾಲರಿ ರಿಸ್ಟ್ರಿಕ್ಷನಲ್ಲಿ ಜ್ಯೂಸ್ ತೊಗೊಂಡಾಗ ಅದೇ ಒಂದು ಫಾರ್ಮ್ ಆಫ್ ಕ್ಯಾಲರಿ ಇರುತ್ತೆ ಅಂತ. ಅದು ಕರೆಕ್ಟ್, ಬಟ್ ಆದರೆ ಏನು ಅಂದರೆ ನಾವು ಇದನ್ನು ರೆಗ್ಯುಲೇಟೆಡ್ ಅಮೌಂಟಲ್ಲಿ ತೊಗೋತೀವಿ, ತುಂಬ ಜಾಸ್ತಿ ಅಲ್ಲ, ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ತೊಗೊಳ್ಳೋಂಥದ್ದು. ಫಾರ್ ಎಕ್ಸಾಂಪಲ್ ತಗೋಣ, ಇವಾಗ ನಾನು ಒಂದು 10 ಡೇ ಫಾಸ್ಟ್ನ ಶುರು ಮಾಡ್ತೀನಿ ಅಂದರೆ ಫಸ್ಟ್ ಡೇ ಆಫ್ ದ ಫಾಸ್ಟಿಂಗಲ್ಲಿ ನಾನು ನಾರ್ಮಲ್ ಬ್ಲ್ಯಾಂಡ್ ಡಯಟ್ ತೊಗೊಳಕ್ಕೆ ಹೋಗಬೇಕು. ಅಂದರೆ ನಾನು ಯಾವುದೇ ರೀತಿಯ ಸ್ಪೈಸಸ್ ಇಲ್ಲದೆ, ಯಾವುದೇ ರೀತಿಯಾದ ಇರಿಟೇಂಟ್ಸ್ ಇಲ್ಲದೆ, ಆಯಿಲ್ ಇಲ್ಲದೆ ಇರುವಂಥ ಬ್ಲ್ಯಾಂಡ್ ಡಯಟ್ನ ಶುರು ಮಾಡ್ತೀನಿ. ಫಸ್ಟ್ ಡೇ ಫುಲ್ ನಾನು ಬ್ಲ್ಯಾಂಡ್ ಡಯಟ್ ಆದ ನಂತರ ಸೆಕೆಂಡ್ ಡೇಗೆ ಬಂದಾಗ, ಸೆಕೆಂಡ್ ಡೇಯಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ಫ್ರೂಟ್ಸ್ ಅಥವಾ ರಾ ವೆಜಿಟೇಬಲ್ಸ್ ಕಡೆಗೆ ಹೋಗಬೇಕು. ಫ್ರೂಟ್ಸ್, ರಾ ವೆಜಿಟೇಬಲ್ಸ್ಗಿಂತ ಬಾಡಿಯಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಈ ಫೈಬರ್ ಹೆಚ್ಚಾದಾಗ ಬಲ್ಕ್ ಆಫ್ ದ ಸ್ಟೂಲ್ಸ್ ಜಾಸ್ತಿ ಆಗುತ್ತೆ, ದೇಹದಲ್ಲಿರುವ ಅಕ್ಯುಮುಲೇಟೆಡ್ ಟಾಕ್ಸಿನ್ಸ್ ಎಲ್ಲ ಹಾಗೆಯೇ ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟ್ ನಾವು ಏನು ಹೋಗ್ತೀವಿ, ಆ ಫ್ರೂಟ್ಸಿಂದ ಗ್ರ್ಯಾಜುವಲ್ ಆಗಿ ಜ್ಯೂಸಿಗೆ ಶಿಫ್ಟ್ ಆಗಬಹುದು. ನಾವು ನೆಕ್ಸ್ಟ್ ಫ್ಯೂ ಡೇಸ್, ಮೇ ಬಿ 6th or 7th ಡೇವರೆಗೂ ನಾವು ಬರೀ ಜ್ಯೂಸ್ ಫಾಸ್ಟಿಂಗಲ್ಲಿ ಇರಬಹುದು. ಲೆಮನ್ ಹನಿ ಜ್ಯೂಸ್ ಫಾಸ್ಟಿಂಗ್ ತೊಗೊಂಡ್ರೆ ನಾವು ದಿನಕ್ಕೆ ಎವ್ರಿ 2 hours ಒನ್ಸ್ ನಾವು ಲೆಮನ್ ಹನಿ ಜ್ಯೂಸ್ನ ತೊಗೋಬೇಕಾಗತ್ತೆ. ಮಧ್ಯದಲ್ಲಿ ಎವ್ರಿ 1 hour 1 ಗ್ಲಾಸ್ ಆಫ್ ವಾಟರ್ ತೊಗೋಬೇಕು. ಇದನ್ನು ಮಾಡ್ತಾ ಮಾಡ್ತಾ ದೇಹ ನಮಗೆ ಎಲಿಮಿನೇಟಿವ್ ಪವರ್ ಜಾಸ್ತಿ ಆಗುತ್ತೆ. ನೀವು ನೋಡ್ಬೋದು, ನೀವು ಗಮನಿಸ್ಬೋದು, ನಿಮ್ಮ ಫಸ್ಟ್ ಫ್ಯೂ ಡೇಸ್ ನಿಮ್ಮ ಬ್ರೆತ್ ಸ್ಮೆಲ್ ಕೆಟ್ಟದಾಗಿ ಬರುತ್ತೆ, ಟಂಗಲ್ಲಿ ಕೋಟಿಂಗ್ ಆಗಿರುತ್ತೆ, ವೈಟ್ ಕೋಟಿಂಗ್ ಬರುತ್ತೆ, ಮತ್ತು ನಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು, ಸಿವಿಯರ್ ಹೆಡೇಕ್ ಆಗ್ಬೋದು,
ಟೀ ಕಾಫಿ ಕ್ರೇವಿಂಗ್ಸ್ ಇರುತ್ತೆ, ಯಾರಿಗೆ ಅಭ್ಯಾಸ ಇದೆಯೋ ಅವರಿಗೆ. ಇದೆಲ್ಲ ನಮಗೆ ಬಾಡಿ ಎಲಿಮಿನೇಟ್ ಮಾಡ್ತಿದೆ ಅನ್ನೋ ಪಾಸಿಟಿವ್ ಸೈನ್ಸ್. ಇದು ನಮಗೆ ಫಾಸ್ಟಿಂಗ್ ಕ್ರೈಸಿಸ್ ಅಂತ ಹೇಳ್ತೀವಿ. ನಮ್ಮ ದೇಹ ಹೀಲ್ ಆಗ್ತಿದೆ, ನಮ್ಮ ದೇಹ ಎಲಿಮಿನೇಟ್ ಮಾಡ್ತಿದೆ, ಬ್ಯಾಡ್ ಸ್ಮೆಲ್ಲಿಂದ ಆಗಿರ್ಬೋದು, ಕೋಟಿಂಗಿಂದ ಆಗಿರ್ಬೋದು. ಯಾವಾಗ ನಮ್ಮ ಫಾಸ್ಟಿಂಗ್ ನಾರ್ಮಲೈಸ್ ಆಗ್ತಿದೆಯೋ, ಯಾವಾಗ ನಮ್ಮ ದೇಹ ಎನರ್ಜೈಸ್ ಆಗ್ತಿದೆಯೋ, ಟುವರ್ಡ್ಸ್ ದ ಲಾಸ್ಟ್ ಆಫ್ ದ ಫಾಸ್ಟಿಂಗ್ ನಮ್ಮ ದೇಹದಲ್ಲಿ ಅಷ್ಟೇ ಎನರ್ಜಿ ಬರುತ್ತೆ, ಸ್ಫೂರ್ತಿ ಬರುತ್ತೆ. ಆಲ್ ದೀಸ್ ಬ್ಯಾಡ್ ಸ್ಮೆಲ್ಸ್, ಕೋಟಿಂಗ್ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನಿದ್ದೆ ಚೆನ್ನಾಗಾಗತ್ತೆ. ಎಷ್ಟೊಬ್ಬರಿಗೆ ತಲೆನೋವು ಫುಲ್ ಕಡಿಮೆ ಆಗೋಗಿರುತ್ತೆ. ಅವರಿಗೆ ಟೀ ಕಾಫಿ ಕ್ರೇವಿಂಗ್ಸ್ ಬರಲ್ಲ. ಇದೆಲ್ಲ ಮಾಡ್ತಾ ಮಾಡ್ತಾ ಕೊನೆ 2 ದಿವಸ, 1 ಡೇ ಆಫ್ ದ ಬ್ರೇಕಿಂಗ್ ಆಫ್ ದ ಫಾಸ್ಟ್, ಜ್ಯೂಸಿಗೆ ಶಿಫ್ಟ್ ಆಗಬೇಕು. ಯಾವುದಾದ್ರೂ ಒಂದು ಥಿಕ್ ಜ್ಯೂಸ್, ಮೇ ಬಿ ಯಾವುದಾದ್ರೂ ಒಂದು ಫ್ರೂಟ್ ಜ್ಯೂಸ್ ಆಗಿರಬಹುದು, ಪಪಾಯ ಜ್ಯೂಸ್ ಅಥವಾ ವಾಟರ್ಮೆಲನ್ ಜ್ಯೂಸ್, ಅದಕ್ಕೆ ಶಿಫ್ಟ್ ಆಗಿ ಅದು ನೆಕ್ಸ್ಟ್ ಡೇ ನಮಗೆ 8th ಡೇ ಬಂದು ಯಾವುದಾದ್ರೂ ಸಾಲಿಡ್ ಫ್ರೂಟ್ಸ್ ತೊಗೋಬೇಕು. ಓನ್ಲಿ ಫ್ರೂಟ್ಸ್ ಆನ್ ದಿ ಎಂಟೈರ್ ಡೇ. ದ ನೆಕ್ಸ್ಟ್ ಡೇ ಚಪಾತಿ ಅಥವಾ ಯಾವುದಾದ್ರೂ ಒಂದು ಬ್ಲ್ಯಾಂಡ್ ಮೀಲ್ ತೊಗೊಂಡು ಫಾಸ್ಟನ್ನು ನಿಧಾನವಾಗಿ ಬ್ರೇಕ್ ಮಾಡಬೇಕು. ನ್ಯಾಚುರೋಪತಿ ಎಷ್ಟೊಂದು ಜನ ಹೇಳಿರೋ ಪ್ರಕಾರ ನಾವು ಫಾಸ್ಟಿಂಗ್ ಮಾಡೋದಕ್ಕಿಂತ ಫಾಸ್ಟಿಂಗ್ನ ಹೇಗೆ ಬ್ರೇಕ್ ಮಾಡ್ತೀವಿ, ಅದನ್ನು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಎಷ್ಟೊಂದು ಜನ ಫಾಸ್ಟ್ ಚೆನ್ನಾಗಿ ಮಾಡಿರ್ತಾರೆ, ಲಾಸ್ಟ್ ಫ್ಯೂ ಡೇಸ್ ಫಾಸ್ಟಿಂಗ್ ಆಯಿತು, 10 ದಿವಸ ಮುಗಿಸಿದ್ದೀನಿ, ಇವತ್ತು ಬಿರಿಯಾನಿ ತಿನ್ನೋಣ ಅಂತ ಎಷ್ಟೊಂದು ಜನ ಮಾಡಿ ಆ ಫಾಸ್ಟಿಂಗಲ್ಲಿ ಗೆದ್ದಿರೋ ಎಲ್ಲ ಟಾಕ್ಸಿನ್ ಎಲಿಮಿನೇಷನ್ನ ಮತ್ತೆ ತಗೋತಾರೆ. ಆಲ್ ಟಾಕ್ಸಿಕ್ ಎಲಿಮೆಂಟ್ಸ್, ಏನೇನು ವೇಸ್ಟ್ ಪ್ರಾಡಕ್ಟ್ಸ್, ಆಯಿಲಿ ಎಲಿಮೆಂಟ್ಸ್ ಏನೇನು ನಮ್ಮ ಬಾಡಿಯಿಂದ ಎಲಿಮಿನೇಟ್ ಆಗಿರುತ್ತೋ ಎಲ್ಲ ನಾವು ರಾಂಗ್ ಹ್ಯಾಬಿಟ್ಸ್, ರಾಂಗ್ ಡಯಟಿಂದ ನಮಗೆ ಮತ್ತೆ ಬರುತ್ತೆ ವಾಪಸ್. ಸೊ ಆಲ್ ದ ಬೆನಿಫಿಟ್ಸ್ ಗೇನ್ ಟು ದ ಫಾಸ್ಟಿಂಗ್ ಇಸ್ ನಲ್ಲಿಫೈಡ್ ಬಿಕಾಸ್ ಆಫ್ ದಿ ರಾಂಗ್ ಬ್ರೇಕಿಂಗ್ ಆಫ್ ದ ಫಾಸ್ಟ್. ಎಷ್ಟಾಗುತ್ತೋ ಅಷ್ಟು ಫಾಸ್ಟಿಂಗ್ನ ಕರೆಕ್ಟಾಗಿ ಬ್ರೇಕ್ ಮಾಡಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಫಾಸ್ಟಿಂಗ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಇವಾಗ ಯಾರು ಫಾಸ್ಟ್ ಮಾಡೋದನ್ನ ಸ್ವಲ್ಪ ಕಂಟ್ರೋಲ್ಡಾಗಿ ಮಾಡಬೇಕು ಅಥವಾ ಕೇಳಿ ಮಾಡಬೇಕು ಅಂತ ನೋಡಿದ್ರೆ, ಪ್ರೆಗ್ನೆಂಟ್ ವುಮೆನ್, ಓಲ್ಡ್ ಏಜಲ್ಲಿ ತುಂಬ ಸುಸ್ತಾಗಿರುವಂಥವರು, ಅಥವಾ ತುಂಬ ಲೀನ್ ಇರುವಂಥವರು, ಅಥವಾ ಏನಾದರೂ ಹಾರ್ಮೋನಲ್ ಇಶ್ಯೂಸ್ ಇದೆ, ಡೈಜೆಸ್ಟಿವ್ ಇಶ್ಯೂಸ್ ಇದೆ ಅನ್ನೋರು ದಯವಿಟ್ಟು ನಿಮ್ಮ ಫಿಸಿಷಿಯನ್ ಹತ್ರ ಡಬಲ್ ಚೆಕ್ ಮಾಡಿದ ನಂತರನೇ ಫಾಸ್ಟಿಂಗನ್ನು ಶುರು ಮಾಡಿ. ನಾನು ಹೆಲ್ತಿಯಾಗೇ ಇದ್ದೀನಿ, ನನ್ನ ಎಲಿಮಿನೇಟ್ರಿ ಪ್ರಾಸೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಫಾಸ್ಟಿಂಗ್ ಶುರು ಮಾಡ್ತೀನಿ ಅಂದರೆ ಒಂದ್ಸಲಿ ಯಾವುದಾದ್ರೂ ಒಬ್ಬರು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ ನಂತರ ಒಂದು ಫಾಸ್ಟಿಂಗ್ ನೀವು ಡಾಕ್ಟರ್ ಅಂಡರ್ ಸೂಪರ್ವಿಷನ್ ಮಾಡಿ ನಂತರ ನೀವು ನಿಮಗೆ ನೀವೇ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇದನ್ನು ಫಾಸ್ಟಿಂಗ್ನ ನಿಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇನ್ಕ್ಲೂಡ್ ಮಾಡ್ತಾ ಮಾಡ್ತಾ ವೆಯ್ಟ್ ಲಾಸ್ ಎಷ್ಟಾಗುತ್ತೋ ಅಷ್ಟು ಇಂಪ್ರೂವ್ ಆಗುತ್ತೆ. ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ನ್ಯಾಚುರೋಪತಿ ಪ್ರಮೋಟ್ಸ್ ಆರ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ನಮ್ಮ ಲೈಫ್ ಸ್ಟೈಲಲ್ಲಿ ಫಾಸ್ಟಿಂಗ್ ಆಲ್ಸೋ ಬಿಕಮ್ಸ್ ಅನ್ ಇಂಟಿಗ್ರಲ್ ಪಾರ್ಟ್. ಆ ಇಂಪಾರ್ಟೆಂಟ್ ಪಾರ್ಟ್ ಆಗೋಗೋಸ್ಕರ ನಮಗೆ ಎಷ್ಟಾಗುತ್ತೋ ಅಷ್ಟು ಫಾಸ್ಟಿಂಗ್ ಕಡೆ ನಮ್ಮ ಗಮನ ಜಾಸ್ತಿ ಆಗುತ್ತೆ. ನಮ್ಮ ಬಾಡಿ ಲೈಟರ್ ಅನಿಸುತ್ತೆ, ನಮಗೆ ಏನು ಅಷ್ಟು ಡಿಸೀಸ್ ಇನ್ಫ್ಲೂಯೆನ್ಸ್ ಆಗಲ್ಲ. ಸೊ ಆಲ್ ಆಫ್ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಆಫ್ ಫಾಸ್ಟಿಂಗ್. ಈ ಫಾಸ್ಟಿಂಗ್ ಬೆನಿಫಿಟ್ಸ್ ಹೇಗೆ ವೆಯ್ಟ್ ಲಾಸ್ನ ನೋಡುತ್ತೆ ಅಂತ ನೋಡಿದ್ದೀವಿ. ಈಗ ಇದನ್ನೆಲ್ಲದನ್ನು ಒಂದೇ ಇದರಲ್ಲಿ 1 ಡೇಯಲ್ಲಿ ಹೇಗೆ ಮಾಡೋಣ, ಹೇಗೆ ನಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡಬೇಕು, ಮಾಡಿಫೈ ಹೇಗೆ ಮಾಡಬೇಕು ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿನವರೆಗೆ ನಮಸ್ಕಾರ. ಥ್ಯಾಂಕ್ ಯು.